ಅದ್ಯಾ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ಮನ್ಸಾರೆ ಹೇಳ್ತಾ ಇದೀನಿ. ಇಂಥ ಗಂಡನ್ ಪಡೆಯಕ್ ನಾನು, ಇಂಥ ಅಪ್ಪನ್ ಪಡೆಯಕ್ ನನ್ ಮಗಳು ತುಂಬಾನೇ ಅದೃಷ್ಟ ಮಾಡಿದೀವಿ. ನನ್ ಬೇಬಿ ಕಿಲೋಮೀಟರ್ ಗಟ್ಲೆ ಪಾದಯಾತ್ರೆ ಮಾಡಿ 106 ಮೆಟ್ಲು ಮಂಡಿ ಸೇವೆ, 106 ಮೆಟ್ಲು ಕುಕ್ಕುರ್ಗಲ್ ಸೇವೆ ಮಾಡ್ತೇನೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನನ್ ಬೇಬಿ ಯಾರ್ಯಾರಿಗೋಸ್ಕರನೋ ಅಲ್ದರೆ ಅವ್ನ ಹೆಂಡತಿ ಮಗಳಿಗೋಸ್ಕರ ಈ ತರ ಮಾಡಿದಾನೆ. ಈ ವಿಡಿಯೋನ ಎಡಿಟ್ ಮಾಡಿ ನನ್ ಬೇಬಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡೋದು ನನ್ ಬೇಬಿ ಗೊತ್ತಿಲ್ಲ. ಅಪ್ಲೋಡ್ ಆದ್ಮೇಲೆ ನನ್ ಬೇಬಿ ಯಾವ ತರ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಫ್ಯಾಮಿಲಿ ಮ್ಯಾನ್ ಅನ್ನೋ ಪದಕ್ಕೆ ನನ್ ಬೇಬಿ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾನೆ. ಯಾಕಂದ್ರೆ ನನ್ ಬೇಬಿಗೆ ಅವ್ನ ಹೆಂಡತಿ ಮಗಳು ಫ್ಯಾಮಿಲಿ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ. ಹಾಗೆ ನನ್ ಬೇಬಿ ಪಾದಯಾತ್ರೆ ಮಂಡಿ ಸೇವೆಗಳನ್ನೆಲ್ಲ ಯಾಕೆ ಮಾಡ್ದ? ನನ್ ಬೇಬಿ ಪಾದಯಾತ್ರೆ ಮಾಡ್ಕೊಂಡು ಯಾವ ಊರು, ಎಷ್ಟು ಕಿಲೋಮೀಟರ್, ಯಾವ ಜಾಗಕ್ಕೆ ಹೋದ ಅಂತ ನನ್ ಬೇಬಿ ಸಾಮ್ರಾಟ್ ಶೆಟ್ಟಿ 56 ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಪಾರ್ಟ್ 1 ಪಾರ್ಟ್ 2 ಈ 2 ವಿಡಿಯೋದಲ್ಲಿ ಇದೆ. ಇವಾಗ್ಲೇ ಹೋಗಿ ನೋಡಿ. ನಾನು ಯಾವಾಗ್ಲೂ ಕೇಳ್ಕೊಳ್ಳೋದಿಷ್ಟೇ, ನಾನು ನನ್ ಬೇಬಿ, ನನ್ ಮಗಳು, ನನ್ ಫ್ಯಾಮಿಲಿ ಜೊತೆ ಯಾವಾಗ್ಲೂ ಖುಷಿಯಾಗಿರ್ಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊಂತೀನಿ. ಆಕ್ಚುಲಿ ನನ್ ಬೇಬಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದು ನನ್ ಬೇಬಿ ಗೊತ್ತೇ ಇಲ್ಲ. ಅವನು ಕರೆದು ಅವನಿಗೆ ತೋರಿಸಿ ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಬೇಬಿ ಪಾಪನ ಆಡಿಸ್ತಿರ್ತಾನೆ. ಬೇಬಿ ಬಾಯಿಲಿ, ಪಾಪು ಹಿಡ್ಕೊಂಡು ಆಟ ಆಡಿಸ್ತಾ ಇರ್ತಾನೆ. ಬಾಯಿಲಿ ಬಾಯಿಲಿ, ಬಾಗ್ಲಕ್ ಬಾಗ್ಲಕ್ ಚಿಲ್ಕಾಕು. ಬಾ ಕುತ್ಕ. ಕರೆಂಟ್ ಹೊಡಿತು. ಹಿಂಗ್ ಬಾ. ಕಾಣಿಸ್ತಾ? ಕಾಣಿಸಿಲ್ವ? ಸರಿ ತಗ ಮೈಕ್. ಐತೆ ಹಿಡ್ಕ, ಒಂದ್ ವಿಷಯ ಐತೆ. ಏ ಗೊಂಬೆ, ಏ ಗೊಂಬೆ, ಬೈಲ್ ಬೈಲ್ ಬೈಲ್. ಪಾಪ ಕೊಡಿ. ಏನಕ್ಕೆ ಮಾಡ್ತಿರೋದು? ಇಟ್ಕೋ, ಒಂದು ಸ್ಪೆಷಲ್ ಮ್ಯಾಟ್ರ್ ಇದೆ. ಲೇ ಫಸ್ಟ್ ಹೇಳಾಗ್ತಾನೆ. ಬಾ ಬಾ ಬಾ. ಯಾಕೆ? ಏನು ನನ್ನ ಅಕೌಂಟು? ನೋಡೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾವ ವಿಡಿಯೋನ ಇದು? ನೋಡು, ನಿಂಗೋಸ್ಕರ ಅಲ್ಲ, ನಂಗೋಸ್ಕರ. ತಾಳು ತಾಳು. ಗೊತ್ತಿಲ್ಲ, ಮನ್ಸಾರೆ ಹೇಳ್ತಾ ಇದ್ದೀನಿ. ಇಂಥ ಗಂಡನ್ ಪಡೆಯಕ್ ನಾನು, ಇಂಥ ಅಪ್ಪನ್ ಪಡೆಯಕ್ ನಾನು. ಪಿಕ್ಚರ್ ಡೈಲಾಗ್ ಇದ್ದಂಗೆ ಆಯ್ತಾ? ನೋಡಿ ಇವಳು ಅಳ್ತಾಳೆ ಡೈಲಾಗಿಗೆ. ಆಯ್ತು, ನಿನಗೆ ಡೈಲಾಗ್ ಕೇಳ್ಬೇ, ಮಗು ಬಂತೇನೆ. ಯಾವ ವಿಷಯದಿದ್ದು? ತಾಳು. ಆಯ್ತು, ಪೂರ್ತಿ ನೋಡು. ಆಯ್ತು. ಇದ್ರದ್ ಮೈಸೂರದ. ಅದಕ್ಕೆ ಮೊನ್ನೆ ಅಲ್ವಾ ನಂಗೆ ಏನೋ ಕಂಟೆಂಟ್ ಬೇಕು, ಈ ತರ ಒಂದು ವಿಡಿಯೋ ಮಾಡ್ಕೊಡೋ ಅಂದಿದ್ದು. ಬೇಬಿ ಏನ್ ಗೊತ್ತಾ, ಇದು ಅಪ್ಲೋಡ್ ಮಾಡಿದ್ಯಲ್ವಾ, ಆಲ್ರೆಡಿ 60,000 ಜನ ನೋಡೋರಲ್ಲೇ 1 ಅವರಲ್ಲಿ. ಬೇಬಿ ಏನ್ ಗೊತ್ತಾ, ಡಿಲೀಟ್ ಮಾಡು ಬೇಡ ಇಲ್ಲಿ ಅಂದ್ರೆ. ಈಗಲೇ ಬಿಲ್ಡಪ್ ಓವರ್ ಬಿಲ್ಡಪ್ ಫ್ಯಾಮಿಲಿ ಬಕೆಟು ಅಂತಾರೆ. ಈಗ ಸಿಂಟ್ಯಾಕ್ಸ್ ಟ್ಯಾಂಕು ಅಂತಾರೆ ಕಡೆ. ಇಲ್ಲಿ ಬೇಡ. ನಾನು ಅದು ನನ್ನ ಮನ್ಸಿಂದ ಹೇಳ್ರದು. ನಾನೇನು ಬಕೆಟ್, ನೀನು ಬಕೆಟ್ ಹಿಡಿತೀನಿ ಇಲ್ಲ ತಾನೆ? ನನ್ನ ಮನ್ಸಿಂದ ಹೇಳ್ರದು. ಬಕೆಟ್ ಹಿಡ್ದಿದ್ಯಲ್ಲ ಎಲ್ಲ ಕಣೆ, ಅವ್ರ ಕಣೆ ಹಂಗ ಅಂತಾರ ಕಣೆ. ಅವ್ರಿಗೂ ಗೊತ್ತು ಬಿಡ ಹಿಡಿತೀನಿ ಅಂತ. ಬಿಡು, ಯೂಟ್ಯೂಬ್ ಚಾನಲ್ ಪ್ರಮೋಷನ್ ಮಾಡಿದ್ಯಾ? ಅಲ್ಲ ನೀನು ಅಂದರೆ ಇಷ್ಟೊಂದೆಲ್ಲ ಮಾಡಿದ್ದೀನಿ. ನಾನು ಒಂದು ಚಿಕ್ಕ ವಿಡಿಯೋ ಮಾಡಿದ್ದಷ್ಟೇ, ಒಂದು 2-3 ಡೈಲಾಗ್ಸ್ ಹಾಕಿ. ಬಾರೆ ಗೊಂಬೆ, ನೀನೊಳ್ಳೆ ಚೆನ್ನಾಗಿಲ್ಲ. ಹೆಂಗೆ ಮಾಡಿದ್ದೀನಿ? ಅಲ್ಲ, ನೀನು ನಂಗೆ ಮುಂಚೆನೇ ಹೇಳಿದ್ರೆ ನಾನು ಇನ್ನೂ ಚೆನ್ನಾಗಿ ಎಡಿಟ್ ಮಾಡಿ ಒಳ್ಳೊಳ್ಳೆ ಡೈಲಾಗ್ಸ್ ಹೇಳ್ಕೊಡ್ದೆ. ಸುಮ್ಮನೆ ಹೇಳ್ದೆ, ಇದಕ್ಕಿಂತ ಒಳ್ಳೆ ಡೈಲಾಗ್ ಇನ್ನೇನಂತ ಕೊಡಕ್ಕೆ ಸಾಧ್ಯ? ಸ್ಟಾರ್ಟಿಂಗ್ ಹೇಳಿಲ್ವಾ, ಯಾವ ಜನ್ಮದ ಪುಣ್ಯ, ಅಲ್ಲೇ ಸ್ಟಾರ್ಟಿಂಗ್ ಎಲ್ಲ ಯಾವ ಜನ್ಮದ ಗೆಳತಿ. ನಿಂಗೆ ನಗು ಬಂತು, ಅಳು ಬಂತು ನಿನಗೆ. ಯಾಕೆ ಕುಟಿ?
ಅಲ್ಲ ಆದ್ರೂ ಸುಮ್ಮನೆ ಬೇಡ ಆಗಿತ್ತು. ಚೆನ್ನಾಗಿ ಸುಮ್ಮನೆ ಆ್ಯಕ್ಚುಲಿ ನಾನು ಫಸ್ಟ್ ಆಫ್ ಆಲ್ ನಾನು ಪಾದಯಾತ್ರೆ ಮಾಡಿದ್ದು, ಮಂಡಿ ಸೇವೆ ಎಲ್ಲ ಮಾಡಿದ್ದು, ಅದು ಆ್ಯಕ್ಚುಲಿ ವಿಡಿಯೋ ಏನಕ್ಕೆ ಮಾಡಿದೆ ಅಂತಂದರೆ ಆ್ಯಕ್ಚುಲಿ ಫ್ಯೂಚರಲ್ಲಿ ನನ್ನ ಗೊಂಬೆ ನೋಡಲಿ ಆ ವಿಡಿಯೋ ಅಂತ ಮೇಯ್ನಾಗಿ. ಈಗ ಕಾಮನ್ ಆಗಿ ಇವಾಗ ಕೇಳ್ಬೋದು ನೀವು ಅದನ್ನೆಲ್ಲ ಮಾಡ್ತೀರಾ, ಓಕೆ ಅದನ್ನ ವಿಡಿಯೋ ಯಾಕೆ ಮಾಡ್ತೀರಾ ಅಂತ. ಆ್ಯಕ್ಚುಲಿ ಏನಂತಂದರೆ ಮಕ್ಳುಗಳು ದೊಡ್ಡವರಾದ್ಮೇಲೆ ಅಪ್ಪ ಅಮ್ಮದಿರು ಒಂದು ಡೈಲಾಗ್ ಹೇಳ್ತಾರೆ, ಏನಾದ್ರು ಮಕ್ಳುಗಳು ಅಪ್ಪ ಅಮ್ಮಂಗೆ ಬೇಜಾರು ಮಾಡಿದಾಗ ಒಂದು ಡೈಲಾಗ್ ಹೇಳ್ತಾರೆ, ಏನು ಗೊತ್ತಾ, ಇಂಥ ಮಕ್ಕಳು ಹುಟ್ಲಿ ಅಂತನ ನಾವು ಆ ದೇವ್ರ ಹತ್ರ ಎಲ್ಲ ಅರ್ಕೆ ಹೊತ್ಕೊಂಡಿದ್ದಂತಾರಲ್ಲ. ಇವಳು ದೊಡ್ಡವಳ ಏನಾರು ಏನಾದ್ರು ನಮಗೆ ಬೇಜಾರು ಮಾಡಿದಾಗ, ಲೇ ನಿನ್ ಹುಟ್ಲಿ ಅಂತ ನಾನು ಈ ತರ ಹರಕೆ ಎಲ್ಲ ಹೊತ್ಕೊಂಡು ಪಾದಯಾತ್ರೆ ಮಂಡಿ ಸೇವೆ ಮಾಡಿದ್ದು, ಯಾಕೆ ಅಂತ ಹೇಳಕ್ಕೋಸ್ಕರ ವಿಡಿಯೋ ಮಾಡಿದ್ದು, ಸಾಕ್ಷಿ ಕೇಳಿದ್ರೆ ತೋರ್ಸಕ್ಕೋಸ್ಕರ ವಿಡಿಯೋ ಮಾಡಿದ್ದು. ಬಟ್ ಬೇಜಾರಾಯ್ತು ನಿಜವಾಗ್ಲೂ, ಆಕ್ಚುಲಿ ಖುಷಿಗಿಂತ ಬೇಜಾರಾಯ್ತು ನಂಗೆ ವಿಡಿಯೋ ನೋಡಿ. ಅಂದ್ರೆ ಫೀಲ್ ಆಯ್ತು. ನಿಂದು ಫಸ್ಟ್ ಮಾಡಿದಾಗ ನಮಗೂ ಹಂಗೆ ಆಗಿತ್ತು. ಅದೇ ಹತ್ತು ಬಿಟ್ಟಿದ್ದಾಳೆ, ಅದ್ರಲ್ಲೂ ಇವ್ರ ಅಮ್ಮ ನೆಕ್ಸ್ಟ್ ಲೆವೆಲ್. ಥ್ಯಾಂಕ್ ಯು ಸೊ ಮಚ್ ಬೇಬಿ. ನಾನು ಹೇಳಕ್ಕೆ ಥ್ಯಾಂಕ್ ಯು ಫ್ಯಾಮಿಲಿ ಮ್ಯಾನ್. ಆಕ್ಚುಲಿ ಇದೆಲ್ಲ ಸಾಧ್ಯ ಆಗಿದ್ದು ಇವಳಿಂದ ಅಲ್ಲ, ಇವಳು ಹುಟ್ಟ ಮೇಲೇನೆ ಅಲ್ಲ. ಹೌದು, ಸಾಕು ಬಿಡಿ. ಥ್ಯಾಂಕ್ ಯು ಸೋ ಮಚ್ ಕಣೆ ನನ್ನ ಲೈಫಿಗೆ ಬಂದಿದ್ದಕ್ಕೆ ನಿಮ್ಮ ಅಮ್ಮನ ಮುಖಾಂತರ. ಫಸ್ಟ್ ನಾನು ಬಂದಿದ್ದು, ಆಮೇಲೆ ಎಸಲ ಅಂತ ಥ್ಯಾಂಕ್ಸ್ ಹೇಳಿ ನಿಂಗೆ. ಇವಳಿಗೆ ಒಂದ್ಸಲ ಆದ್ರೂ ಹೇಳಿ. ನಾನು ಹೇಳೇ ಇಲ್ಲ, ಇವತ್ತೇ ಹೇಳಿರ್ತಾನೆ ನಾನು ಅಷ್ಟೇ, ಇನ್ನೇನಿಲ್ಲ. ಬಟ್ ವಿಡಿಯೋ ನೋಡಿ ಖುಷಿ ಆಯ್ತು, ಬಟ್ ಅಪ್ಲೋಡ್ ಬೇಡ ಅಲ್ಲ. ಇದು ಯಾವ ಗ್ಯಾಪಲ್ಲಿ ನನ್ನ ಮೊಬೈಲಲ್ಲಿ ನನಗೆ ಗೊತ್ತಿಲ್ಲದಿದ್ದಂಗೆ ಅಪ್ಲೋಡ್ ಮಾಡಿದ್ದೀನಿ. ಅಯ್ಯ ನೀನೇನು ಏನಾರ ಸೀಕ್ರೆಟ್ ಕೋಡ್ ಇಡ್ಕತ್ತೀಯ ಏನು? ಆರಾಮಾಗಿ ಫೋನ್ ಕೇಳ್ದಾಗೆಲ್ಲ ಕೊಡ್ತಾನೆ, ಪಾಸ್ವರ್ಡ್ ಇಡಲ್ಲ, ಏನು ಇಡಲ್ಲ, ಆರಾಮಾಗಿ ಅಲ್ಲೆಲ್ಲ ಇಟ್ಟಿರ್ತಾನೆ. ತಗೊಬಂದೆ ಹಿಂಗೆ ಅಪ್ಲೋಡ್ ಮಾಡಿದೆ, ಮುಗೀತು. ಎಡಿಟ್ ಎಲ್ಲ ಯಾವಾಗ ಮಾಡಿದೆ ನಿನ್ನೆ. ಯಾವಾಗ? ನಾನು ಮನೇಲಿ ಇದ್ನಲ್ಲ. 8:30 ಐದು ಇಷ್ಟರಲ್ಲಿ ಮಂಕ ಬಿಟ್ಟಿರ್ತಾನೆ. ಫೋನ್ ತಗೊಂಡೆ ಎಲ್ಲ ಎಡಿಟ್ ಮಾಡಿದೆ. ಬೆಳಿಗ್ಗೆ ಹುಷಾರಾಗಿರ್ಬೇಕು. ಆದ್ರೂ ಖುಷಿ ಆಯ್ತು ಕಣಿ, ಭಾವುಕ ಅದೇ. ಬಟ್ ನಾನು ಹತ್ತಿರ ಒಂದೇ ಸಲ ಹತ್ತಿರೋದು. ಹೌದು, ಖುಷಿ ಆಯ್ತಾ? ಖುಷಿ ಆಯ್ತು ಅಷ್ಟೇ ಅವ್ನ ರಿಯಾಕ್ಷನ್. ಇನ್ನೇನು ಓ ಅನ್ಬೇಕಿತ್ತ. ನಾನು ಹಂಗೆ ಓ ಅಂತೆಲ್ಲ ಕೊಡ್ತೀಯ ಅನ್ಕೊಂಡೆ. ಇಲ್ಲ, ಅದು ಒಳಗೆ ಫೀಲ್ ಆಗ್ತಿದೆ, ಒಳಗೆ ಸಿಕ್ಕಾಪಟ್ಟೆ ಫೀಲ್ ಆಯ್ತು. ಇವಳು ನೋಡಿ ಮೊಬೈಲ್ ಓಡೋದು ನೋಡಿ ನೋಡೋಣ ಒಳಗೆ ಫೀಲ್ ಆಗ್ತದೆ. ಕಿಟಿ ತಗೋ. ಥ್ಯಾಂಕ್ ಯು ಸೋ ಮಚ್ ಬೇಬಿ. ನಿನ್ ಮನ್ಸಲ್ಲೆಲ್ಲ ಈ ತರ ಎಲ್ಲ ಹೇಳಿದ್ದು ಮನ್ಸಿಂದಾನೆ ತಾನೇ ಹೇಳಿದ್ದದು? ಇಲ್ಲ, ಸುಮ್ಮನೆ ಹೇಳಿದೆ. ಸುಮ್ಮನೆನಾ? ಮತ್ತೆ ಮನ್ಸಿಂದಾನೆ ಹೇಳಿದ್ದದು, ಮನ್ಸಲ್ಲಿ ಇರೋದಕ್ಕೆ ತಾನೇ ಹೇಳಿರೋದು. ಥ್ಯಾಂಕ್ ಯು. ಆಯ್ತು. ಈಗ ಏನು ವಿಡಿಯೋ ಆಗಿದೆ ಇದನ್ನು ಎಡಿಟ್ ಮಾಡಿ ಯಾವ್ದೆಲ್ಲ ಹಾಕ್ತೀಯಾ ನೋಡುವ. ಫಸ್ಟ್ ನಾನು ಹಾಕಾಯ್ತಲ್ವಾ, ಒಂದು ಕೆಲಸ ಮುಗೀತು ನಂದು. ಇದು ನೀನ್ ಮಾಡು, ನಾನು ಎಡಿಟ್ ಮಾಡಿ ನೀನೇ ಅಪ್ಲೋಡ್ ಮಾಡು.